ಗುರು, ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ಮೇನ್ ಫೋಕಸ್ ಮಾಡುವಂತ ಥಿಂಗ್ ಏನ್ ಗೊತ್ತಾ? ಒಂದು ಸಿನಿಮಾ, ಒಂದು ಸತ್ಯ ಅಥವಾ ಒಂದು ಪ್ರಚಾರ. ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತ ದುರಂಧರ್ ಮೂವಿ ಬಂದು ಪ್ರಚಾರಕ್ಕೋಸ್ಕರ ಅಂತ ಕೆಲವರು ಹೇಳ್ತಾರೆ. ಆದ್ರೆ ನಿಜ ಹೇಳಬೇಕು ಅಂತಂದ್ರೆ ಭಾರತದಲ್ಲಿ ತಗೊಂಡಿರುವಂತ ಒಂದು ನಿರ್ಧಾರ ಪಾಕಿಸ್ತಾನಲ್ಲಿರುವಂತ ಕರಾಚಿನೂ ಕೂಡ ಶೇಕ್ ಆಗೋಯ್ತು. ಏನಕ್ಕೆ ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ ನೋಟ್ ಎಲ್ಲ ಡಿಮೋನಿಟೈಸೇಷನ್ ಆಗ್ತಿದಂಗೆನೆ ನಮ್ಮ ಇಂಡಿಯಾಗ್ ಮಾತ್ರ ಅಲ್ಲ, ಪಾಕಿಸ್ತಾನ್ಗೂ ಕೂಡ ಶಾಕ್ ಕೊಡ್ತು. ಅದು ಸರಿ, ನಮ್ಮ ಇಂಡಿಯಾದಲ್ಲಿ ನೋಟ್ ಎಲ್ಲ ಬ್ಯಾನ್ ಆಗ್ತಿದಂಗೆ ನಮ್ಮ ಇಂಡಿಯನ್ಸ್ ಶಾಕ್ ಆಗ್ಬೇಕೆ ಹೊರತು ಪಾಕಿಸ್ತಾನ ಅಲ್ಲಿರುವಂತ ವ್ಯಕ್ತಿಗಳು ಏನಕ್ಕೆ ಶಾಕ್ ಆಗ್ಬೇಕು? ಆ ರೀತಿ ಪಾಕಿಸ್ತಾನ ಅಲ್ಲಿರುವಂತ ವ್ಯಕ್ತಿಗಳು ಶಾಕ್ ಆಗೋದಕ್ಕೆ ಮುಖ್ಯ ಕಾರಣ ಯಾರು ಗೊತ್ತಾ? ಜಾವೇದ್ ಕನಾನಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೀವು ನೋಡೋದು ಏನು ಅಂತಂದ್ರೆ, ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತ ದುರಂಧರ್ ಮೂವಿ ಪ್ರಚಾರಕ್ಕೋಸ್ಕರನ ನಮ್ಮ ಇಂಡಿಯಾದಲ್ಲಿ ಡಿಮೋನಿಟೈಸೇಷನ್ ಆಗ್ತಿದ್ದಂಗೆ ಪಾಕಿಸ್ತಾನಲ್ಲಿರುವಂತ ಕರಾಚಿ ಮೇಲೆ ಅಷ್ಟಕ್ಕೂ ಏನ್ ಇಂಪ್ಯಾಕ್ಟ್ ಆಯ್ತು, ಅಷ್ಟಕ್ಕೂ ಈ ಜಾವೇದ್ ಕನಾನಿ ಯಾರು? ಈ ವಿಡಿಯೋನ ಫುಲ್ ನೋಡಿ, ಮೈಂಡ್ ಬ್ಲೋಯಿಂಗ್ ಟ್ವಿಸ್ಟ್ ಇದೆ. ಫಸ್ಟ್ ದುರಂಧರ್ 2 ಬಗ್ಗೆ ಮಾತಾಡೋದ. ಈ ಸಿನಿಮಾ ಹೇಳಬೇಕು ಅಂತಂದ್ರೆ ರಿಯಲ್ ಇನ್ಸಿಡೆಂಟ್ ಬೇಸ್ ಮೇಲೆ ಮಾಡಿರೋದು ಅಂತ ಹೇಳ್ಬೋದು. ಅದ್ರಲ್ಲೊಂದು ಮೈನ್ ಥೀಮ್ ಏನು ಅಂತಂದ್ರೆ ಇಂಡಿಯಾ ವರ್ಸಸ್ ಅಂಡರ್ ಗ್ರೌಂಡ್ ಎಕಾನಮಿ. ಆದ್ರೆ ಕೆಲವರು ಹೇಳ್ತಾರೆ ಇದು ಪ್ಯೂರ್ ಎಂಟರ್ಟೈನ್ಮೆಂಟ್ ಗೋಸ್ಕರ ಅಂತ, ಆದ್ರೆ ಕೆಲವರು ಹೇಳ್ತಾರೆ ಇದು ಪ್ರಚಾರಕ್ಕೋಸ್ಕರ ಅಂತ. ಅಷ್ಟಕ್ಕೂ ಪ್ರಚಾರ ಅಂದ್ರೆ ಏನ್ ಗೊತ್ತಾ? ಒಂದು ದೇಶ ಸರ್ಕಾರ ಅಥವಾ ಐಡಿಯಾಲಜಿನ ಪ್ರಮೋಟ್ ಮಾಡೋದಕ್ಕೋಸ್ಕರ ಸ್ಟೋರೀಸ್ ನ ಯೂಸ್ ಮಾಡೋದು. ದುರಂಧರ್ 2 ನಲ್ಲಿ ಇಂಡಿಯನ್ ಆಕ್ಟರ್ಸ್ ನ ಹೀರೋ ಆಗಿ ತೋರಿಸ್ತಾರೆ. ಎನಿಮಿ ಸೈಡ್ ಪಾಕಿಸ್ತಾನ್ ಇಲ್ಲಿಗಲ್ ನೆಟ್ವರ್ಕ್ಸ್. ಇದು ಕೆಲವರಿಗೆ ರಿಯಲಿಸ್ಟಿಕ್ ಅನ್ಸುತ್ತೆ, ಇನ್ ಕೆಲವರಿಗೆ ಒನ್ ಸೈಡ್ ಸ್ಟೋರಿ. ಆದ್ರೆ ಸತ್ಯದ ಒಂದು ಭಾಗ ಮಾತ್ರ ತೋರಿಸ್ತಾರೆ, ಫುಲ್ ಪಿಕ್ಚರ್ ಅಲ್ಲ. ಆದ್ರೆ ಈ ಸಿನಿಮಾ ಹೇಳ್ಬೇಕು ಅಂತಂದ್ರೆ ಪ್ರಚಾರಕ್ಕೋಸ್ಕರನೇ ಆಗಿರ್ಬೋದು, ಆದ್ರೆ ಇದು ಕಂಪ್ಲೀಟ್ಲಿ ಫೇಕ್ ಅಲ್ಲ. ಕೆಲವೊಮ್ಮೆ ಹೇಳ್ಬೇಕು ಅಂತಂದ್ರೆ ರಿಯಲ್ ಇನ್ಸಿಡೆಂಟ್ ನು ಕೂಡ ಡ್ರಾಮಟೈಸ್ ಮಾಡ್ತಾರೆ, ಆದ್ರೆ ನಿಜವಾದ ಘಟನೆ ಏನು? ನಿಮ್ಮೆಲ್ರಿಗೂ ಗೊತ್ತಿರಬಹುದು, 2016 ನವೆಂಬರ್ 8 ಇಂಡಿಯನ್ ಗವರ್ಮೆಂಟ್ ಇದ್ದಕ್ಕಿದ್ದಂಗೆ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ, 500 ರೂಪಾಯಿ 1000 ರೂಪಾಯಿ ನೋಟ್ ಬ್ಯಾನ್ ಅನ್ಬಿಟ್ಟು. आज मध्यरात्रि यानी 8 नवंबर 2016 की रात्रि को 12 बजे से वर्तमान में जारी 500 रुपए और 1000 रुपए के करेंसी नोट लीगल टेंडर नहीं रहेंगे।